ಶುಭ ದಿನ. ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯರಿಗೆ ಮಾನವೀಯತೆಯ ಹಾದಿಯಲ್ಲಿ ಜೀವಿಸಲು ಪ್ರೇರಣೆ ನೀಡಲು ದೇವರು ಸಾಮಾನ್ಯ ಮಾನವನಾಗಿ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಾಳಿದರು. ಈ ಖುಷಿಯೇ ಕ್ರಿಸ್ಮಸ್. ಎಲ್ಲರನ್ನೂ ಪ್ರೀತಿಸು, ಸರ್ವರಿಗೂ ಒಳಿತನ್ನೇ ಬಯಸು, ಶತ್ರುಗಳನ್ನು ಕ್ಷಮಿಸು ಎಂಬಂತಹ ಅಪೂರ್ವ ಜೀವನದ ಸಂದೇಶ ನೀಡಿದ ದಯಾಮಯ ಯೇಸುಕ್ರಿಸ್ತರ ಜನ್ಮದಿನವನ್ನು ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬವಾಗಿ ವಿಶ್ವದಾದ್ಯಂತ ಆಚರಿಸುತ್ತೇವೆ. ನಾವಿಂದು ಕ್ರಿಸ್ಮಸ್ ಆಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರಿಗೆ ಹಾಗೂ ಸರ್ವರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗೆ ಅದುವೇ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯನ್ನು ಹಾಡಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುದ್ದು ಮಕ್ಕಳು. ಎಲ್ಲರಿಗೂ ಶುಭ ದಿನ. ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯರಿಗೆ ಮಾನವೀಯತೆಯ ಹಾದಿಯಲ್ಲಿ ಜೀವಿಸಲು ಪ್ರೇರಣೆ ನೀಡಲು ದೇವರು ಸಾಮಾನ್ಯ ಮಾನವನಾಗಿ ದನದ ಕೊಟ್ಟಿಗೆಯಲ್ಲಿ ಜನ್ಮ ತಾಳಿದರು. ಈ ಖುಷಿಯೇ ಕ್ರಿಸ್ಮಸ್. ಎಲ್ಲರನ್ನೂ ಪ್ರೀತಿಸು, ಸರ್ವರಿಗೂ ಒಳಿತನ್ನೇ ಬಯಸು, ಶತ್ರುಗಳನ್ನು ಕ್ಷಮಿಸು ಎಂಬಂತಹ ಅಪೂರ್ವ ಜೀವನದ ಸಂದೇಶ ನೀಡಿದ ದಯಾಮಯ ಯೇಸುಕ್ರಿಸ್ತರ ಜನ್ಮದಿನವನ್ನು ಡಿಸೆಂಬರ್ 25ರಂದು ಕ್ರಿಸ್ಮಸ್ ಹಬ್ಬವಾಗಿ ವಿಶ್ವದಾದ್ಯಂತ ಆಚರಿಸುತ್ತೇವೆ. ನಾವಿಂದು ಕ್ರಿಸ್ಮಸ್ ಆಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಗಣ್ಯರಿಗೆ ಹಾಗೂ ಸರ್ವರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗೆ ಅದುವೇ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯನ್ನು ಹಾಡಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುದ್ದು ಮಕ್ಕಳು. ಬೆಳಗಿಲ್ಲ ನೀನಿಲ್ಲವೇ, ನನ್ನ ಬದುಕಿನ ಅಗಲಲ್ಲಿ ಬಾ ದೇವ, ಇಲ್ಲಿ ಬೆಳಗನ್ನು ಏಕಾಂತವೇ, ಹೊತ್ತು ಹೋಗದು ನೀ ಬದುಕು ನೀ ಬರಲಿ, ಕತ್ತಲಾಗದು ಈ ಬದುಕು ನೀನಿದ್ದಲಿ, ಹೊತ್ತು ಹೋಗದು ಈ ಬದುಕು ನೀ ಬರಲಿ, ಕತ್ತಲಾಗದು ಈ ಬದುಕು ನೀನಿದ್ದಲಿ, ಈ ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲವೇ, ನನ್ನ ಅಗಲಿನ ಅಗಲಲ್ಲಿ ಬಾ ದೇವ, ನೀನೆ ಅಗಲನ್ನು ಏಕಾಂತವೇ. ಪ್ರಾರ್ಥನಾ ಗೀತೆಯನ್ನು ಹಾಡಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಹಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನನ್ಯತೆ, ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ, ಅದಕ್ಕಾಗಿ ಸ್ವಾಗತದ ನುಡಿಗೀತೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಷ್ಮಾ ಮಾರ್ಟಿಸ್ರವರು. ಎಲ್ಲರಿಗೂ ಶುಭ ಮುಂಜಾನೆ. ನಾವಿಂದು ಸೆಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ನಲ್ಲಿ ಕ್ರಿಸ್ಮಸ್ ಆಚರಣೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕ್ರಿಸ್ಮಸ್ ಎಂದರೆ ಜಗತ್ತಿನಲ್ಲಿ ಸಂಭ್ರಮದಿಂದ ಸಡಗರದಿಂದ ಆಚರಿಸುವ ಒಂದು ಹಬ್ಬ, ಕ್ರಿಸ್ತನ ಜನನ. ಇದನ್ನು ಮಾನವನು ಮಾಡಿದ ಪಾಪಕ್ಕಾಗಿ ದೇವರು ಅವರ ಪುತ್ರ ಯೇಸುವನ್ನು ನಮ್ಮೆಲ್ಲರಿಗಾಗಿ ಈ ಪ್ರಪಂಚಕ್ಕೆ ಕಳುಹಿಸಿದ ಒಂದು ದಿನ. ಇದನ್ನು ನಾವು ಸಂಭ್ರಮದಿಂದ ಆಚರಿಸುತ್ತೇವೆ. ಇಂದು ನಾವು ನಮ್ಮ ಈ ಮುದ್ದು ಮಕ್ಕಳ
ಜೊತೆಗೆ ಕ್ರಿಸ್ಮಸ್ ಆಚರಿಸಲು ಸೇರಿದ್ದೇವೆ. ಇಂದಿನ ಈ ಕ್ರಿಸ್ಮಸ್ ಆಚರಣೆಗೆಯ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿರುವ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜೋಕಿಮ್ ಫೆರ್ನಾಂಡಿಸ್ ರವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಫಾಜಿಲ್ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಮ್ರವಾಗಿ ಹಾಗೂ ಕಿನ್ನಿಗುಳಿ ಚರ್ಚ್ನ ಸಹಾಯಕ ಗುರುಗಳಾದ ಫಾದರ್ ಸ್ಟೀವನ್ ರವರು ಕೂಡ ಉಪಸ್ಥಿತರಿಸುತ್ತೇನೆ. ನಮ್ಮ ಈ ಶಾಲೆಯು ಇಷ್ಟೊಂದು ನೀಡಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ನಮ್ಮ ಮಿಲನ್ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಶಿಕ್ಷಕಿ, ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇ ಪ್ರಭು, ಜ್ಞಾನದ ಬೆಳಕು ನಮ್ಮನ್ನು ಆವರಿಸಲಿ, ನಿಮ್ಮ ಪ್ರೇಮ ನಮ್ಮನ್ನು ಸುತ್ತಿಕೊಳ್ಳಲಿ, ನಿಮ್ಮ ಶಕ್ತಿ ನಮ್ಮನ್ನು ರಕ್ಷಿಸಲಿ, ಸರ್ವಾಂತರಯಾಮಿಯಾದ ನಿಮ್ಮ ಕರುಣೆ ನಮ್ಮನ್ನು ಕಾಪಾಡಲಿ ಎಂದು ಭಗವಂತನಲ್ಲಿ ಮನದಾಳದಿಂದ ಪ್ರಾರ್ಥಿಸಿಕೊಳ್ಳುತ್ತಾ, ಸಾಂಸ್ಕೃತಿಕ ಮೆರುಗನ್ನು ಸೂಚಿಸುವ ಕ್ರಿಸ್ಮಸ್ ಟ್ರೀಗೆ ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಗೆ ಧನ್ಯವಾದಗಳು. ಸಂಭ್ರಮದ ಸಂಕೇತವೇ ಸಂಗೀತ. ಈಗ ಕ್ರಿಸ್ತನ ಜೀವನವನ್ನು ಸಾರುವ ಹಾಡನ್ನು ಹಾಡಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುದ್ದು ಮಕ್ಕಳು. ಕಂದ ಏಸು ಭುವನದಿ ಸಂತಸ ಅವತಂದ ಬಂದ ಕಂದ ಏಸು ಭುವನದಿ ಸಂತಸ ಅವತಂದ. ಬನ್ನಿ ಭಕ್ತರೆ ಆಡೋಣ ಏಸು ಬಾಲನ ನಮಿಸೋಣ. ಬನ್ನಿರಿ ಭಕ್ತರೆ ಆಡೋಣ ಏಸು ಬಾಲನ ನಮಿಸೋಣ. ಬಂದ ಕಂದ ಏಸು ಭುವನದಿ ಸಂತಸ ಅವತಂದ. ಆಡುತ್ತ ಗೋರಿಯ ದೂತರ ದಾನ ಕುರುಬರ ತರದಿ ನಮಿಸೋಣ. ಆಡುತ್ತ ಗೋರಿಯ ದೂತರ ದಾನ ಕುರುಬರ ತರದಿ ನಮಿಸೋಣ. ಅರ್ಪಿಸಿ ಕಂದವೆ ಎಮ್ಮಯ ಜೀವನ ಅರ್ಪಿಸಿ ಕಂದವೆ ಎಮ್ಮಯ ಜೀವನ. ಕೋರುತ್ತ ಆತನ ವರದಾನ ಕೋರುತ್ತ ಆತನ ವರದಾನ. ಬಂದ ಕಂದ ಏಸು ಭುವನದಿ ಸಂತಸ ಅವತಂದ. ಬಂದ ಕಂದ ಏಸು ಭುವನದಿ ಸಂತಸ ಅವತಂದ. ಬಂದರೆ ಸೋದರಿಗೆ ಕತ್ತಲೆ ತುಂಬಿದ ಜಗಕ್ಕೆ. ಬಂದರೆ ಸೋದರಿಗೆ ಕತ್ತಲೆ ತುಂಬಿದ ಜಗಕ್ಕೆ. ಪ್ರೀತಿ ಶಾಂತಿ ನೀಡಲು ಹುಟ್ಟಿದರೆ ಗೋದರಲು. ಪ್ರೀತಿ ಶಾಂತಿ ನೀಡಲು ಹುಟ್ಟಿದರೆ ಗೋದರಲು. Happy Christmas, Merry Christmas, wish you a happy Merry Christmas. Happy Christmas, Merry Christmas, wish you a happy Merry Christmas. ಪ್ರವಾದಿಗಳ ಪ್ರವಾದನೆ ಮಾತೆಯ ಮಡಿಲಲ್ಲಿ ನೆರವೇರಲು. ಪ್ರವಾದಿಗಳ ಪ್ರವಾದನೆ ಮಾತೆಯ ಮಡಿಲಲ್ಲಿ ನೆರವೇರಲು. ಬಂದಿತಂದು ಲಾಲ ಲಲ ಕುರುಬನ ಗುಂಪು ಲಾಲ ಲಲ. ಬಂದಿತಂದು ಕುರುಬನ ಗುಂಪು ನಮಿಸಲು ಆಯಿತು ಕಂದನ. ನಮಿಸಲು ಆಯಿತು ಕಂದನ. ಬಂದರೆ ಸೋದರಿಗೆ ಕತ್ತಲೆ ತುಂಬಿದ ಜಗಕ್ಕೆ. ಬಂದರೆ ಸೋದರಿಗೆ
ಕತ್ತಲೆ ತುಂಬಿದ ಜಗಕ್ಕೆ ಪ್ರೀತಿ ಶಾಂತಿ ನೀಡಲು ಹುಟ್ಟಿದರೇಸು ಗೋದರನು. ಪ್ರೀತಿ ಶಾಂತಿ ನೀಡಲು ಹುಟ್ಟಿದರೇಸು ಗೋದರನು. ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಮೇರಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್, ವಿಶ್ ಯು ಹ್ಯಾಪಿ ಮೇರಿ ಕ್ರಿಸ್ಮಸ್. ಕ್ರಿಸ್ಮಸ್ ಕ್ಯಾರಲ್ಸ್ ಅನ್ನು ಹಾಡಿದ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಯಾರು ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಸಂತೋಷ ಮತ್ತು ಸಂಭ್ರಮದ ವಾತಾವರಣವನ್ನು ಮೂಡಿಸುತ್ತದೆ. ಅದರಲ್ಲೂ ಕೇಕ್ ಅಂದರೆ ಕ್ರಿಸ್ಮಸ್ ನೆನಪು ಮೂಡಿಸುತ್ತದೆ. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿ ಗಣ್ಯರು ಕ್ರಿಸ್ಮಸ್ ಕೇಕ್ ಕತ್ತರಿಸಲು ಜೊತೆ ಸೇರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಕೇಕ್ ಕತ್ತರಿಸಿದ ಅತಿಥಿಗಳಿಗೆ ಧನ್ಯವಾದಗಳು. ಎಳೆಯರು ಅಲ್ಲ, ಭವಿಷ್ಯದ ನಾಯಕರು, ಸಕಲ ಸಾಧನೆಯ ಸಾಧಕರು. ಗೀಚಿದ್ದೇ ಚಿತ್ರ, ಚುಕ್ಕಿಯೇ ರಂಗೋಲಿ, ಬಣ್ಣದ ಮನೆಯಲ್ಲಿ ನಮ್ಮದೇ ಚಿಲಿಪಿಲಿ. ಮಕ್ಕಳ ಲೋಕವೇ ಸುಂದರ, ಅವರ ಪ್ರತಿಭೆಯೇ ನಮ್ಮ ಶಾಲೆಯ ಬೆಳಗೋ ನೇಸರ. ಅವರ ಪ್ರತಿಭೆಗೆ ಬಹುಮಾನದ ಪ್ರೇರಣೆ. ಈಗ ಬಹುಮಾನ ವಿತರಣೆ ಕಾರ್ಯಕ್ರಮ. ಬಹುಮಾನ ಯಾದಿಯನ್ನು ಓದಲು ಮುಂದುವರೆಯುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ರೇಖಾರವರು. 25ನೇ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ತಾಲೂಕು, ಜಿಲ್ಲೆ, ಅಂತರ್ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಕೀರ್ತಿ ಪತಾಕೆಯನ್ನು ಏರಿಸಿದ್ದಾರೆ. ನಮ್ಮ ಶಾಲೆಗೆ ವಿವಿಧ ಬಹುಮಾನಗಳನ್ನು ಗಳಿಸಿ ಶಾಲೆಗೆ ಹೆಸರು ತಂದ ನನ್ನ ಮುದ್ದು ಮಕ್ಕಳಿಗೆ ಅಭಿನಂದಿಸುವ ಸುವರ್ಣಗಳಿಗೆ. ದಿನಾಂಕ 9/11/2024 ಮಂಗಳೂರಿನ ಮಂಗಳ ಸ್ಟೇಡಿಯಂನಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ಭಾರತ್ರವರು ವಿಶೇಷ ವಿದ್ಯಾರ್ಥಿಗಳಿಗೆ ಅಂತರ್ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದ್ದರು. ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದರು. ಇದರಲ್ಲಿ ಮೂರು ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ, 4 ವಿದ್ಯಾರ್ಥಿಗಳು ದ್ವಿತೀಯ ಬಹುಮಾನ ಹಾಗೂ 2 ವಿದ್ಯಾರ್ಥಿಗಳು ತೃತೀಯ ಬಹುಮಾನವನ್ನು ಗಳಿಸಿದ್ದಾರೆ. ನಮ್ಮ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇವರನ್ನು ವೇದಿಕೆ ಮೇಲೆ ಇರುವ ಗಣ್ಯರು ಬಹುಮಾನ ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸುತ್ತೇನೆ. 100 ಮೀಟರ್ ದ್ವಿತೀಯ, ಮಿಶ್ರಿಯ 25 ಮೀಟರ್ ಪ್ರಥಮ, ಷಣ್ಮಿತ್ 50 ಮೀಟರ್ ಪ್ರಥಮ, ಷಣ್ಮಿತ್ 50 ಮೀಟರ್ ಪ್ರಥಮ, ಷಣ್ಮಿತ್ ಶಿದಾತ್ 50 ಮೀಟರ್ ದ್ವಿತೀಯ, ಶಿದಾತ್ 50 ಮೀಟರ್ ದ್ವಿತೀಯ, ಧೀರಜ್
ಮ್ಯಾಕ್ಲಿನ್ 50 ಮೀಟರ್ ತೃತೀಯ. ಮ್ಯಾಕ್ಲಿನ್. ವರ್ಷಿತಾ 50 ಮೀಟರ್ ತೃತೀಯ. ವರ್ಷಿತಾ. ವರ್ಷಿತಾ. ಮೂರರಂದು ವಿಶ್ವ ವಿಕಲ ದಿನಾಚರಣೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ಇಲಾಖಾ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ವಿಶೇಷ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಆಯೋಜಿಸಿ ನಮ್ಮ ಶಾಲಾ ವಿದ್ಯಾರ್ಥಿಗಳು 3 ಪ್ರಥಮ 3 ದ್ವಿತೀಯ ಬಹುಮಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಶೈಲಾ ಸಿಕ್ವೇರವರು ಉಡುಗೊರೆ ವಿತರಿಸಬೇಕಾಗಿ ವಿನಂತಿ. ಸಾಫ್ಟ್ ಬಾಲ್ ಪ್ರಥಮ ರೀಜಾ, ದ್ವಿತೀಯ ಮಿಶ್ರಿಯ. ಪಾಸಿಂಗ್ ದ ಬಾಲ್ ಪ್ರಥಮ ಜೋವಿನ್, ದ್ವಿತೀಯ ಪವಿತ್ರ. ಬಾಂಬ್ ಇನ್ ದ ಸಿಟಿ ಪ್ರಥಮ ಸುಧನ್ವ, ದ್ವಿತೀಯ ಪ್ರಶಾಂತ್. ಆಬ್ಸೆಂಟ್. ಉಡುಗೊರೆ ಉತ್ತರಿಸಿದ ನಿಮಗೂ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಆದರ್ಶ ಗ್ರಾಮಾಭಿವೃದ್ಧಿ ಮತ್ತು ಸೇವಾ ಸಂಸ್ಥೆ ಮೂಡುಬಿದ್ರೆ ಹಾಗೂ ಭಿನ್ನ ಸಾಮರ್ಥ್ಯವುಳ್ಳವರ ತರಬೇತಿ ಶಾಲೆಗಳು ಮತ್ತು ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ವಿಕಲಚೇತನರ ಅಂಗವಾಗಿ ದಿನಾಂಕ 12/2/2024 ಅಂತರ್ಜಿಲ್ಲಾ ಮಟ್ಟದಲ್ಲಿ ವಿಶೇಷ ವಿದ್ಯಾರ್ಥಿಗಳಿಗೆ ಫ್ಯಾಷನ್ ಶೋ ಸ್ಪರ್ಧೆ ಆಯೋಜಿಸಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸುಮಾರು 30 ವಿದ್ಯಾರ್ಥಿಗಳು ಭಾಗವಹಿಸಿ ನಮ್ಮ ಶಾಲಾ ವಿದ್ಯಾರ್ಥಿ ಜಸ್ವಿನ್ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ನಮ್ಮ ಶಾಲೆಗೆ ಕೀರ್ತಿ ಗರಿಯನ್ನು ತಂದಿರುತ್ತಾನೆ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ದಯವಿಟ್ಟು ಶಾಲಾ ಸಂಚಾಲಕರು ಹಾಗೂ ವೇದಿಕೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ವಿದ್ಯಾರ್ಥಿಗೆ ಬಹುಮಾನ ನೀಡಿ ಅಭಿನಂದಿಸಬೇಕಾಗಿ ವಿನಂತಿಸುತ್ತೇನೆ. ಅಭಿನಂದಿಸಿದ ನನ್ನ ಎಲ್ಲ ಆತ್ಮೀಯ ಗಣ್ಯರಿಗೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ನನ್ನ ಮುದ್ದು ಮಕ್ಕಳು ಇನ್ನಷ್ಟು ಹೆಚ್ಚಿನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹೆಚ್ಚಿನ ಬಹುಮಾನಗಳನ್ನು ಪಡೆದು ಮುಗಿಲೆತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ.
ಬಹುಮಾನ ಯಾದಿಯನ್ನು ಓದಿದ ಶ್ರೀಮತಿ ರೇಖಾರವರಿಗೆ ಧನ್ಯವಾದಗಳು. ಕಳೆದ 2.5 ವರ್ಷದಿಂದ ನಮ್ಮೊಂದಿಗೆ, ನಮ್ಮ ಮಕ್ಕಳೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ಇದ್ದು ನಿಸ್ವಾರ್ಥ ಸೇವೆ ಸಲ್ಲಿಸಿ ಈಗ ಉಜ್ವಲ ಭವಿಷ್ಯಕ್ಕಾಗಿ ನಮ್ಮೆಲ್ಲರನ್ನು ಬೀಳ್ಕೊಳ್ಳುತ್ತಿದ್ದಾರೆ ಶ್ರೀಮತಿ ರೇಖಾರವರು. ಈಗ ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮ. ಶ್ರೀಮತಿ ರೇಖಾರವರು ಮುಂದೆ ಬಂದು ವೇದಿಕೆಯಲ್ಲಿರುವ ಆಸೀನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಭಿನಂದನಾ ಪತ್ರವನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ರೇಷ್ಮಾ ಮಾರ್ಟಿಸ್ ರವರು. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ನಮ್ಮ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ರೇಖಾ ಇವರಿಗೆ ಅರ್ಪಿಸುವ ಅಭಿನಂದನಾ ಪತ್ರ. ಮಾನ್ಯರೇ, ತಾವು ಶ್ರೀಮಾನ್ ಕಿಟ್ಟು ಮತ್ತು ಶ್ರೀಮತಿ ಕಮಲಾ ಇವರ ಮಗಳಾಗಿ 26/1/1996 ಜನಿಸಿದಿರಿ. ತಮ್ಮ ಪ್ರಾಥಮಿಕ, ಪ್ರೌಢ, PUC ಮತ್ತು ಪದವಿ ಶಿಕ್ಷಣವನ್ನು ಕಾರ್ಕಳದಲ್ಲಿ ಮುಗಿಸಿ ವಿಜೇತ ವಿಶೇಷ ಶಾಲೆ ಕಾರ್ಕಳದಲ್ಲಿ ತಮ್ಮ ವೃತ್ತಿ ಜೀವನ ಆರಂಭಿಸಿ ವಿಶೇಷ ವಿದ್ಯಾರ್ಥಿಗಳ ಸೇವೆಗೆ ತಮ್ಮ ಪಾದಾರ್ಪಣೆ ಮಾಡಿದಿರಿ. ತದನಂತರ ಡಿಪ್ಲೊಮೊ ಇನ್ ಸ್ಪೆಷಲ್ ಎಜುಕೇಷನ್ನನ್ನು ಸೇಂಟ್ ಆಗ್ನೆಸ್ ಶಿಕ್ಷಕರ ತರಬೇತಿ ಕೇಂದ್ರ ಮಂಗಳೂರು ಇಲ್ಲಿ ಸಂಪೂರ್ಣಗೊಳಿಸಿ ಲಯನ್ಸ್ ಸ್ಪೆಷಲ್ ಸ್ಕೂಲ್ ಸುರತ್ಕಲ್ ಇಲ್ಲಿ ವಿಶೇಷ ಶಿಕ್ಷಕಿಯಾಗಿ ಕಾರ್ಯ ಆರಂಭಿಸಿದ್ದೀರಿ. 2020ರಲ್ಲಿ ವಿಶ್ವನಾಥ್ ಇವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಪ್ರಶ್ವಿತಾ ಮತ್ತು ವಿಶ್ವಿತಾ ಇವರ ತಾಯಿಯಾದಿರಿ. 2022ರಲ್ಲಿ ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ಗೆ ವಿಶೇಷ ಶಿಕ್ಷಕಿಯಾಗಿ ಹುದ್ದೆಗೆ ಭರ್ತಿಯಾಗಿ ತಮ್ಮ ಕಾಯಕವನ್ನು ಮುಂದುವರೆಸಿದಿರಿ. ಕಳೆದ 2.5 ವರ್ಷಗಳಿಂದ ವಿಶೇಷ ವಿದ್ಯಾರ್ಥಿಗಳಿಗೆ ನೀವು ನೀಡಿದ ತರಬೇತಿ ಅವಿಸ್ಮರಣೀಯ. ನೀವು ನೀಡಿದ ಅಪಾರ ಕೊಡುಗೆಗೆ ನಾವು ಚಿರಋಣಿಗಳಾಗಿದ್ದೇವೆ. ತಮಗೆ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಭಗವಂತನು ದಯಪಾಲಿಸಲೆಂದು ಪ್ರಾರ್ಥಿಸುತ್ತಾ ತಮ್ಮನ್ನು ಗೌರವಪೂರ್ಣವಾಗಿ ಅಭಿನಂದಿಸುತ್ತೇವೆ. ವಂದನೆಗಳೊಂದಿಗೆ ವಂದನೀಯ ಫಾದರ್ ಜೋಕಿಮ್ ಫೆರ್ನಾಂಡಿಸ್, ಶಾಲಾ ಸಂಚಾಲಕರು ಮತ್ತು ಶಾಲಾ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಶ್ರೀಮತಿ ರೇಷ್ಮಾ ಮರಿಯಾ ಮಾರ್ಟಿಸ್, ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕೇತರ ವೃಂದ ಮತ್ತು ವಿಶೇಷ ಮಕ್ಕಳು. ದಿನಾಂಕ 23/12/2024. ಸ್ಥಳ ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಸಭಾಭವನ. ಈಗ ವೇದಿಕೆಯಲ್ಲಿರುವ ಗಣ್ಯರು ಶಿಕ್ಷಕಿ ಶ್ರೀಮತಿ ರೇಖಾರವರಿಗೆ ಅಭಿನಂದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಉಪಸ್ಥಿತರಿರುವ ನಮ್ಮ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜಾಕಿಮ್ ಫೆರ್ನಾಂಡಿಸ್ ಅವರಿಗೆ ವಂದಿಸುತ್ತಾ ಹಾಗೂ ಶಿಕ್ಷಕೇತರ ವೃಂದದವರಿಗೂ ಹಾಗೂ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಹಾಗೂ ಪೋಷಕರಿಗೂ ನನ್ನ ಮುದ್ದು ಮಕ್ಕಳಿಗೂ ವಂದಿಸುತ್ತಾ, ನಾನು ಕಳೆದ 2.5 ವರ್ಷಗಳಿಂದ ವಿಶೇಷ ಶಿಕ್ಷಕಿಯಾಗಿ ಈ ವೃತ್ತಿಯನ್ನು ನಿರ್ವಹಿಸುತ್ತಿದ್ದೆ. ನಾನು ಇಲ್ಲಿಯವರೆಗೆ ಮಕ್ಕಳೊಂದಿಗೆ ಕಳೆದ ಕ್ಷಣಗಳು ಮರೆಯಲಾಗದ ಒಂದು ಸವಿನೆನಪಾಗಿದೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಆರೋಗ್ಯ ದಯಪಾಲಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ.
ಹಾಗೂ ಇನ್ನೂ ಉತ್ತಮ ರೀತಿಯ ಪ್ರಗತಿಯನ್ನು ಸಾಧನೆಯನ್ನು ಸಾಧಿಸಲಿ ಎಂದು ಆಶಿಸುತ್ತೇನೆ. ಹಾಗೂ ನನ್ನ ಜೊತೆಗಿದ್ದು ಪ್ರೋತ್ಸಾಹ ನೀಡಿದ ನನ್ನ ಎಲ್ಲ ಶಿಕ್ಷಕೇತರರಿಗೂ ಮನದಾಳದ ಧನ್ಯವಾದಗಳು, ಹಾಗೂ ಪೋಷಕರಿಗೂ ಹೃತ್ಪೂರ್ವಕ ಧನ್ಯವಾದಗಳು, ಹಾಗೂ ನಮ್ಮ ಶಾಲಾ ಸಂಚಾಲಕರಿಗೂ ಧನ್ಯವಾದಗಳು ಹೇಳುತ್ತಾ, ಹಾಗೂ ಶಾಲಾ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಅನುಭವದ ಅನಿಸಿಕೆಯನ್ನು ನಮ್ಮೊಂದಿಗೆ ಹಂಚಿಕೊಂಡ ಶ್ರೀಮತಿ ರೇಖಾರವರಿಗೆ ಧನ್ಯವಾದಗಳು. ಸ್ಫೂರ್ತಿಯ ಚಿಲುಮೆಯಂತಿರುವ, ಸದಾ ಹಸನ್ಮುಖಿಯಾಗಿರುವ, ಕಾಯಕದ ಶ್ರದ್ಧೆಯಲ್ಲಿ ದೇವರನ್ನು ಕಾಣುವ, ನಮ್ಮ ಕಾರ್ಯದ ಹಿಂದಿನ ಶಕ್ತಿಯಾಗಿರುವ, ನಮಗೆಲ್ಲ ಆಶಾದೀಪವಾಗಿರುವ, ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವ ನಮ್ಮ ಶಾಲೆಯ ಸಂಚಾಲಕರಾದ ವಂದನೆಯ ಫಾದರ್ ಜೋಕಿಮ್ ಫರ್ನಾಂಡಿಸ್ರವರು ಕ್ರಿಸ್ಮಸ್ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪ್ರೀತಿಯ ಬಂಧು ಬಾಂಧವರೇ, ನಿಮಗೆಲ್ಲರಿಗೂ ಈ ಶುಭ ದಿನದ ನಮನಗಳು. ವೇದಿಕೆಯ ಮೇಲಿರುವಂತಹ ನಮ್ಮ ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಇದರ ಸಹಾಯಕ ಧರ್ಮಗುರುವಂತಹ ಫಾದರ್ ಸ್ಟೀವನ್ ರವರೇ, ರಕ್ಷಕ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿಯ ಕಾರ್ಯದರ್ಶಿಯಾಗಿರುವಂತಹ ಶೈಲಾರವರೇ, ಮತ್ತು ನಮ್ಮ ಈ ಮ್ಯಾನೇಜ್ಮೆಂಟ್ ಕಮಿಟಿಯ ಸದಸ್ಯರಾಗಿರುವಂತಹ ಮೈಕಲ್ ಪಿಂಟೂರವರೇ, ಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ರೇಷ್ಮಾ ಮಾರ್ಟಿಸ್ರವರೇ, ಶಾಲಾ ಶಿಕ್ಷಕ ವೃಂದದವರೇ, ಶಿಕ್ಷಕೇತರ ವರ್ಗದವರೇ, ಹಾಗೂ ಇಲ್ಲಿರುವಂತಹ ಹಿಲ್ಡಾರವರೇ, ಮತ್ತು ಇಲ್ಲಿರತಕ್ಕಂತಹ ಎಲ್ಲ ಮಕ್ಕಳ ಪೋಷಕರೇ, ಮುದ್ದಿನ ಮಕ್ಕಳೇ, ಪ್ರಪ್ರಥಮವಾಗಿ ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಈಗಾಗಲೇ ನಾನು ಹೆತ್ತವರನ್ನು ಉದ್ದೇಶಿಸಿ ಮಾತಾಡಿ ಆಗಿದೆ, ಹಾಗಾಗಿ ಹೆಚ್ಚು ಮಾತಾಡಲು ಹೋಗಲ್ಲ. ಆದರೆ ಒಂದೇ ವಿಷಯ, ಕ್ರಿಸ್ತನ ಜನನ ಆಗಿನ ಕಾಲಘಟ್ಟದಲ್ಲಿ ಒಂದು ವಿಶೇಷ ಕ್ರಾಂತಿಯನ್ನೇ ತಂದಿತ್ತು. ಆ ಕ್ರಾಂತಿ, ಯೇಸುಸ್ವಾಮಿಯೇ ಹೇಳುತ್ತಾರೆ ಆ ಕ್ರಾಂತಿ ಏನೆಂದು, ನಾನು ಪ್ರೀತಿಯ ಆ ಬೆಂಕಿಯನ್ನು ಪ್ರಸರಿಸಲು ಬಂದಿದ್ದೀನಿ. ನಿಮಗೆ ಗೊತ್ತು, ಬೆಂಕಿ ಒಂದು ಚಿಕ್ಕ ಕಿಡಿ ಹತ್ತಿಸಾಗ ಅದು ಇಡೀ ಉರಿಯುತ್ತೆ. ಹಾಗೆ ಯೇಸುಸ್ವಾಮಿ ಹೇಳ್ತಾರೆ, ನನಗೆ ಆ ಪ್ರೀತಿಯ ಬೆಂಕಿ ಅದು ಇಡೀ ಸಮಾಜಕ್ಕೆ, ಇಡೀ ಪ್ರಪಂಚಕ್ಕೆ ಹರಿಬೇಕು. ಆದರೆ ಪ್ರೀತಿ, ಅವರು ಹೇಳ್ತಾರೆ ನಾನೇ ಪ್ರೀತಿ, ನಾನೇ ದಾರಿ, ನಾನೇ ಮಾರ್ಗ ಅಂತ ಅವರೇ ಹೇಳ್ತಾರೆ. ಈ ಪ್ರೀತಿಯ ಒಂದು ಸಂಕೇತವೇ ಯೇಸುಸ್ವಾಮಿ. ನಮಗೆ ಅರಿವಿದೆ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ನಮ್ಮ ಕೌಟುಂಬಿಕ ಜೀವನದಲ್ಲಿ ಹಾಗೂ ಸಮುದಾಯ ಜೀವನದಲ್ಲಿ ಪ್ರೀತಿಯ ಅಗತ್ಯತೆ ಎಷ್ಟಿದೆ ನಮಗೆಲ್ಲರಿಗೂ ತಿಳಿದಿದೆ. ಚಿಕ್ಕ ಮಕ್ಕಳ ಆದಿಯಾಗಿ ವಯೋವೃದ್ಧರಿಗೂ ಕೂಡ ಪ್ರೀತಿಯ ಅಗತ್ಯ ಇದೆ. ಸಂತ ಮದರ್ ತೆರೆಸರವರು ಹೇಳುತ್ತಾರೆ, ಈಗಿನ ಪ್ರಪಂಚದಲ್ಲಿ ಯಾವುದ ಕೊರತೆ ಇರುವುದು ಯಾವುದಕ್ಕೆ? ಅನ್ನಕ್ಕಲ್ಲ, ಆದರೆ ಮತ್ತು ಜನರನ್ನು ತಿನ್ನಬೇಕು ಅದಕ್ಕಾಗಲ್ಲ, ಕೊರತೆ ಇರುವುದು ಪ್ರೀತಿಗೆ ಅಂತ ಹೇಳ್ತಾರೆ. ನಿಜವಾದ ಪ್ರೀತಿ ಮಾನವನಲ್ಲಿ ಒಂದು ಹೊಸ ಯುಗವನ್ನೇ ಆರಂಭಿಸ್ತದೆ. ವೈಯಕ್ತಿಕ ಜೀವನದಲ್ಲಾಗಲಿ, ಕೌಟುಂಬಿಕ ಜೀವನದಲ್ಲಾಗಲಿ, ಸಮಾಜದಲ್ಲಿ ಪ್ರೀತಿ ಸಹಬಾಳ್ವೆ ಅದು ಮಾತ್ರ ನಿರಂತರ ಉಳಿಬೇಕು. ಇದರಿಂದ ಮಾತ್ರ ಸಮಾಜ ಉಳಿಯುತ್ತದೆ ಮತ್ತು ಬೆಳೆಯುತ್ತದೆ. ಅದೇ ಕ್ರಿಸ್ತನ ಜನನದ ಸಂದೇಶ. ಯೇಸುಸ್ವಾಮಿ ನಂತರ ನಾವು ಅವರ ಜೀವವನ್ನೇ ಎತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆಗೊಳಿಸಿ ಹೊಸ ಜೀವನವನ್ನೇ ನಮಗೆ ನೀಡಿದರು. ಈ ಮಕ್ಕಳು ಉತ್ತಮವಾಗಿ ಇಲ್ಲಿ ಹಾಡಿದರು, ಯಾಕ ಯೇಸು ಇಲ್ಲಿ ಬಂದ್ರೆ ಅಂಥೇಳಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ ಎಂದು ನಾವು ಹೇಳ್ತೀವಿ. ಅದೇ ನಮ್ಮನ್ನು ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ವಿನಾಶದಿಂದ ಅಮೃತತ್ವದೆಡೆಗೆ ನಾವು ನಡೆಯಬೇಕೆಂಬುದೇ ಯೇಸುವಿನ ಒಂದು ಅವರ ಅರ್ಥವಾಗಿತ್ತು, ಅವರ ಜೀವನದ ಉದ್ದೇಶನೂ ಆಗಿತ್ತು. ನಮ್ಮನ್ನು ಬೆಳಕಿನೆಡೆಗೆ ನಾವು ಬುದ್ಧಿ ಅಂತ ಹೇಳಿದ್ರೆ
ಯಾರ ಬುದ್ಧಿ ವಿಕಾಸಗೊಂಡಿದೆ, ಯಾರ ಬುದ್ಧಿ ಪ್ರಜ್ವಲಿತವಾಗಿದೆ, ಅದಕ್ಕೆ ಬುದ್ಧಿ ಅಂತ ಹೇಳ್ತಾರೆ. ಧಿಯೋ ಯೋನ ಪ್ರಚೋದಯತ್ ಅಂತೇಳಿ ನಾವು ಹೇಳ್ತೀವಿ. ನಮ್ಮ ಈ ಬುದ್ಧಿ ಬೆಳೆಯಲಿ, ಪ್ರಸರಿಸಲಿ, ಪ್ರಜ್ವಲಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ಮಗದೊಮ್ಮೆ ನಿಮಗೆಲ್ಲರಿಗೂ ಕ್ರಿಸ್ತನ ಜನನ, ಶಾಂತಿ, ಸಮಾಧಾನ ಮತ್ತು ನಿಮ್ಮ ಕುಟುಂಬದಲ್ಲಿ ಕೂಡ ಪ್ರೀತಿ ಬೆಳೆಯಲಿ ಮತ್ತು ನಿಮಗೆ ಆರೋಗ್ಯ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾ, ಇಂದು ಈ ಮಕ್ಕಳು ಅತ್ಯುತ್ತಮವಾದಂತಹ ಒಂದು ಕಾರ್ಯಕ್ರಮವನ್ನು ನೀಡಿದ್ದಾರೆ. ಅವರು ನೃತ್ಯ ಮಾಡುವುದಾಗಲಿ, ಅವರು ಹಾಡುವುದಾಗಲಿ, ಅದೊಂದು ವಿಶಿಷ್ಟವಾದಂಥ ವಿಷಯ. ನಾನು ಹೆಚ್ಚಾಗಿ ಎಲ್ಲೂ ರೆಕಾರ್ಡ್ ಮಾಡಲ್ಲ, ಆದರೆ ಇಲ್ಲಿಯ ಪ್ರತಿಯೊಂದು ಕಾರ್ಯಕ್ರಮವನ್ನು ಫೋಟೋವನ್ನು ರೆಕಾರ್ಡ್ ಮಾಡ್ತೀನಿ, ನಾನು ಪುನಃ ನೋಡ್ತೀನಿ, ನಂತರ ಈ ಮಕ್ಕಳಿಗಾಗಿ ಪ್ರಾರ್ಥಿಸ್ತೀನಿ. ಇದು ಅಗತ್ಯ ಇದೆ, ಈ ಮಕ್ಕಳಿಗೆಲ್ಲ ಒಳಿತಾಗಲಿ. ಇಲ್ಲಿಯ ಎಲ್ಲ ಶಾಲಾ ಇದನ್ನು ಈ ಮಕ್ಕಳಿಗೆ ಹಾಡಲು ಕಲಿಸಿದ ಮತ್ತು ನೃತ್ಯ ಮಾಡಲು ಕಲಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೆ ನಮಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ವಂದನೆಗಳು. ಕ್ರಿಸ್ಮಸ್ ಸಂದೇಶವನ್ನು ನೀಡಿದ ನಮ್ಮ ಶಾಲಾ ಸಂಚಾಲಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಉಡುಗೊರೆಯನ್ನು ಕೊಡುವುದು ಮತ್ತು ಪಡೆಯುವುದು ಕ್ರಿಸ್ಮಸ್ ಹಬ್ಬದ ವಿಶೇಷತೆ. ಇಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕೇತರರಿಗೆ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಶ್ರೀಮತಿ ಶೈಲಾ ಸಿಕ್ವೇರಾ ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀಮಾನ್ ರಿಚರ್ಡ್ ಪಿಂಟೋರವರು ಉಡುಗೊರೆಯನ್ನು ತಂದಿರುತ್ತಾರೆ. ಈಗ ಉಡುಗೊರೆಯನ್ನು ವಿತರಿಸುವ ಕಾರ್ಯಕ್ರಮ. ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕೇತರರ ಹೆಸರನ್ನು ಓದಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಜೊನಿಟಾರವರು. ಈಗ ಹೆಸರು ಕರೆದ ಇಬ್ಬರು ವಿದ್ಯಾರ್ಥಿಗಳು ಸಾಂಕೇತಿಕವಾಗಿ ಮುಂದೆ ಬಂದು ಬಹುಮಾನವನ್ನು ಉಡುಗೊರೆಯನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಿನಿಗೋಳಿ ಚರ್ಚಿನ ಸಹಾಯಕ ಗುರುಗಳಾದ ಸ್ಟೀವನ್ ಇವರು ಉಡುಗೊರೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿಜಿ, ದಿಶಾ. ಮಿಲನ್, ಮ್ಯಾಕ್ಲಿನ್. ಉಡುಗೊರೆಯನ್ನು ವಿತರಿಸಿದ ಫಾದರ್ ನಿಮಗೆ ಧನ್ಯವಾದಗಳು. ಈಗ ಶಿಕ್ಷಕೇತರ ವೃಂದದವರಿಗೆ ಉಡುಗೊರೆಯನ್ನು ವಿತರಿಸಲು ಹೆಸರು ಕರೆದ ಶಿಕ್ಷಕಿಯರು ಮುಂದೆ ಬಂದು ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಆಡಳಿತ ಮಂಡಳಿಯ ಮೈಕಲ್ ಪಿಂಟೋರ್ ಅವರು ಉಡುಗೊರೆಯನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ರೇಷ್ಮಾ ಮಾರ್ಟಿಸ್, ಕುಮಾರಿ ಪ್ರಿಯಾ ಡಿಸೋಜಾ, ಶ್ರೀಮತಿ ಮಿಶೆಲ್ ಲೋಬೋ, ಶ್ರೀಮತಿ ರೇಖಾ, ಉಡುಗೊರೆಯನ್ನು ವಿತರಿಸಿದ ನಿಮಗೆ ಧನ್ಯವಾದಗಳು ಸರ್. ಈಗ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾದ ಶ್ರೀಮತಿ ಶೈಲಾ ಸಿಕ್ವೇರರವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ ಜೋಯಿಟಾ ಸಿಕ್ವೇರಾ, ಶ್ರೀಮತಿ ಧನ್ಯ, ಶ್ರೀಮತಿ ಜ್ಯೋತಿ, ಶ್ರೀಮತಿ ಜೇನ್, ಶ್ರೀಮತಿ ಶೈಲಾ, ಶ್ರೀಮತಿ ಜಾನೆಟ್, ಶ್ರೀಮತಿ ಶಯನಾ, ಕುಮಾರಿ ರೇಷ್ಮಾ ಹಾಗೂ ಗ್ಲಾಡ್ಸನ್.
ಹಾಗೂ ಆಲ್ಬರ್ಟ್ ಡಿಸೋಜಾ. ಉಡುಗೊರೆಯನ್ನು ವಿತರಿಸಿದ ನಿಮಗೂ ಧನ್ಯವಾದಗಳು ಮ್ಯಾಮ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಶ್ರೀಮತಿ ಜೊನಿಟಾರವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಮೇಲೆ ಇರುವ ಗಣ್ಯರು ಆಕರ್ಷಕವಾದ ನೃತ್ಯಕ್ಕೆ ವೇದಿಕೆಯನ್ನು ತೆರವು ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ವಿದ್ಯಾರ್ಥಿಗಳು ಅಲ್ಲೇ ಇರುವುದು. ಈಗ ಅತಿಥಿಗಳು ವಿದ್ಯಾರ್ಥಿ ಹತ್ತಿರ ಬಂದು ಫೋಟೋವನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿ. ವಂದನಾರ್ಪಣೆ. ಈಗ ನಿಮ್ಮೆಲ್ಲರನ್ನು ವಂದಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿ ಶ್ರೀಮತಿ ಮಿಶಲ್ ರವರು. ಎಲ್ಲರಿಗೂ ಶುಭ ಅಪರಾಹ್ನ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ, ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ನಡೆಯುತ್ತದೆ ಎಂದು ಹೇಳುತ್ತಾ ಇಂದು ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಧನ್ಯವಾದ ಹೇಳಲು ನಾನು ಸಂತೋಷಪಡುತ್ತೇನೆ. ಸದಾ ನಮಗೆಲ್ಲರಿಗೂ ನೆರವಾಗುತ್ತಾ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ
ನಮ್ಮ ಶಾಲೆಯ ಸಂಚಾಲಕರಾದ ವಂದನೀಯ ಫಾದರ್ ಜಾಕಿಮ್ ಫೆರ್ನಾಂಡಿಸ್, ನಿಮ್ಮ ನುಡಿಗಳು ನಮಗೆ ಒಂದು ಸ್ಫೂರ್ತಿಯ ಚೈತನ್ಯವನ್ನು ತುಂಬಿದೆ. ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿನ್ನಿಗೋಳಿ ಚರ್ಚಿನ ಸಹಾಯಕ ಗುರುಗಳಾದ ವಂದನೀಯ ಫಾದರ್ ಸ್ಟೀವನ್ ಕುಟಿನ್ನೋ, ನಿಮಗೆ ಧನ್ಯವಾದಗಳು. ನಮ್ಮೊಂದಿಗಿದ್ದಾರೆ ಕಿನ್ನಿಗೋಳಿ ಚರ್ಚಿನ ಕಾರ್ಯದರ್ಶಿ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರುವ ಶ್ರೀಮಾನ್ ಮೈಕಲ್ ಪಿಂಟೋ, ನಿಮಗೆ ಧನ್ಯವಾದಗಳು. ನಮಗೆ ಸದಾ ಪ್ರೋತ್ಸಾಹ ಸಹಕಾರ ನೀಡುವ ನಮ್ಮ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಶೈಲಾ ಸಿಕ್ವೇರ, ನಿಮಗೆ ಧನ್ಯವಾದಗಳು. ಯಾವುದೇ ಒಂದು ಕಾರ್ಯಕ್ರಮ ನಡೆಯಲು ಒಂದು ತಳಹದಿ ಅಗತ್ಯ. ಹಾಗೆಯೇ ಈ ಕಾರ್ಯಕ್ರಮದ ತಳಹದಿ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ರೇಷ್ಮಾ ಮಾರ್ಟಿಸ್ ಇವರ ಶ್ರಮ ಪ್ರೋತ್ಸಾಹವಾಗಿದೆ. ಈ ಕಾರ್ಯಕ್ರಮದ ಯಶಸ್ಸಿನ ಗುಟ್ಟು. ಟೀಚರ್, ನಿಮಗೆ ಧನ್ಯವಾದಗಳು. ನಮಗೆ ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾಗಿರುವ ಶ್ರೀಮಾನ್ ಗುರುರಾಜ್ ಭಟ್, ನಿಮಗೂ ಧನ್ಯವಾದಗಳು. ಹಾಗೂ ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳ ಎಲ್ಲ ಪೋಷಕರಿಗೆ ಧನ್ಯವಾದಗಳು. ಉತ್ತಮ ಕಾರ್ಯಕ್ರಮಗಳನ್ನು ಪ್ರದರ್ಶಿಸುತ್ತಾ ಈ ಕಾರ್ಯಕ್ರಮ ಕೊನೆಯವರೆಗೂ ಯಶಸ್ವಿಯಾಗಿ ಮುನ್ನಡೆಯಲು ಶಾಂತವಾಗಿ ಕುಳಿತು ಸಹಕರಿಸಿದ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಇಂದಿನ ಭೋಜನದ ಪ್ರಾಯೋಜಕರಾಗಿರುವ ನಮ್ಮ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರುವ ಶ್ರೀಮಾನ್ ಜೋಸೆಫ್ ಕಾಡ್ರಸ್ ಮತ್ತು ಶ್ರೀಮಾನ್ ಜೆರೋಮ್ ಮೋರಸ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಕುಸ್ವಾರ್ ತಿಂಡಿಯ ಪ್ರಾಯೋಜಕರಾಗಿರುವ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರುವ ಹಾಗೂ ಚರ್ಚಿನ ಕಾರ್ಯದರ್ಶಿಯಾಗಿರುವ ಶ್ರೀಮಾನ್ ಮೈಕಲ್ ಪಿಂಟೋ, ನಿಮಗೆ ಧನ್ಯವಾದಗಳು. ಮಕ್ಕಳಿಗೆ ಹಾಗೂ ಶಿಕ್ಷಕೇತರಿಗೆ ಕ್ರಿಸ್ಮಸ್ ಉಡುಗೊರೆಯನ್ನು ನೀಡಿದ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಶೈಲಾ ಸಿಕ್ವೇರ ಹಾಗೂ ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರುವ ಶ್ರೀಮಾನ್ ರಿಚರ್ಡ್ ಪಿಂಟೋ, ನಿಮಗೆ ಧನ್ಯವಾದಗಳು. ಮಗುವಿನ ಸರ್ವತೋಮುಖ ಬೆಳವಣಿಗೆ ಮಾಡುವಲ್ಲಿ ಶಿಕ್ಷಕರ ಪಾತ್ರ ಬಹುಮುಖ್ಯ. ಅದೇ ರೀತಿ ನಮ್ಮ ಶಾಲೆಯ ಬಹುಮುಖ ಪ್ರತಿಭೆ ಹೊಂದಿದ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಎಲ್ಲ ನನ್ನ ಶಿಕ್ಷಕೇತರರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಶಿಕ್ಷಕಿ ಪ್ರಿಯಾ, ಸ್ಟೇಜ್ ಡೆಕೋರೇಷನ್ ಮಾಡಿದ ಶಿಕ್ಷಕಿ ಜೊನಿಟಾ ಮತ್ತು ಶಿಕ್ಷಕಿ ಜ್ಯೋತಿ, ಕ್ರಿಸ್ಮಸ್ ಗೋದಲಿ ಮಾಡಿದ ಶಿಕ್ಷಕಿ ಮಿಶೆಲ್ ಮತ್ತು ಶಿಕ್ಷಕಿ ಧನ್ಯ ಗ್ಲಾಡ್ಸನ್, ನೃತ್ಯ ಹಾಗೂ ಕ್ರಿಸ್ಮಸ್ ಕ್ಯಾರಲ್ಸ್ ಕಲಿಸಿದ ಶಿಕ್ಷಕಿ ರೇಖಾ, ಶಿಕ್ಷಕಿ ಜೋವಿಟಾ, ಶಿಕ್ಷಕಿ ಪ್ರಿಯಾ, ರುಚಿಯಾದ ಊಟ ತಯಾರಿಸಿದ ಶ್ರೀಮತಿ ಶೈಲಾ ಮತ್ತು ಶ್ರೀಮತಿ ಶಯನಾ, ಸ್ವಚ್ಛತೆ ಮಾಡಿದ ಶ್ರೀಮತಿ ಜನೆಟ್ ಮತ್ತು ರೇಷ್ಮಾ, ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ಹಾಗೂ ನಮ್ಮೊಂದಿಗಿದ್ದಾರೆ ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷರಾಗಿರುವ ಶ್ರೀಮತಿ ಹಿಡಾ ಡಿಸೋಜಾ, ನಿಮಗೂ ಧನ್ಯವಾದಗಳು. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ವಂದಿಸಿದ ಶಿಕ್ಷಕಿ ಮಿಶೆಲ್ ರವರಿಗೆ ಧನ್ಯವಾದಗಳು. ಈಗ ಎಲ್ಲರೂ ರಾಷ್ಟ್ರಗೀತೆಗಾಗಿ ಎದ್ದು ನಿಂತುಕೊಳ್ಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा, उच्चल जलधि तरंगा, तव शुभ नामे जागे, तव शुभाशिष मागे, गाए तव जय गाथा, जनगण मंगलदायक जय हे भारत भाग्य विधाता, जय हे जय हे जय हे जय 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 हे.